ಹಲೋ ಎವ್ರಿವನ್, ಇವತ್ತು ನಾನು ವೆಜ್ ಕುರ್ಮಾ ಮಾಡ್ತಾಯಿದ್ದೇನೆ. ವೆಜ್ ಕುರ್ಮಾ ತುಂಬ ಅಂದರೆ ತುಂಬ ಈಸಿ ರೆಸಿಪಿ. ಯಾವುದು ಎಫರ್ಟ್ ಹಾಕೋ ಟೈಪ್ ಇಲ್ಲ. ಎಲ್ಲ ಇಲ್ಲಿ ವೆಜಿಟೇಬಲ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಕಡೆ ಯಾವ್ಯಾವ ಅವೈಲೇಬಲ್ ಇದೆ ಅವು ನೀವು ಕಟ್ ಮಾಡ್ಕೊಳ್ರಿ. ನನ್ನ ಕಡೆ ಹೀರೆಕಾಯಿ, ಕ್ಯಾರೆಟು ಮತ್ತು ಬೀನ್ಸು, ಬಟಾಣಿ ಅದಾವೆ. ಇವೆಲ್ಲ ನಾನು ಬಟಾಣಿ ಸುಲ್ಕೊಂಡು ವೆಜಿಟೇಬಲ್ ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಇಲ್ಲಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಆನಿಯನ್ನು, ಒಂದು ಟೊಮೊಟೊ ಫ್ರೈ ಮಾಡಿಕೊಡ್ರಿ ಸ್ವಲ್ಪ ಎಣ್ಣೆ ಹಾಕಿ. ಇಲ್ಲಿ ನೋಡ್ತಿದ್ರೆ ಈ ಥರ ಮಿಕ್ಸಿ ಹಾಕಬೇಕು. ಶೇಂಗಾ, 2 ಬಾದಾಮಿ, ಸ್ವಲ್ಪ ಅಂದ್ರೆ ಸ್ವಲ್ಪ ಕೊತ್ತಂಬರಿ ಎಲ್ಲ ಸ್ಪೈಸಸ್ ಹಾಕಿದ್ದೇನೆ. ಪುಡಿ ಖಾರ, ಅರಿಶಿನ ಅಷ್ಟೆಲ್ಲ ಅದ್ರ ನಂತರ ಮಿಕ್ಸಿ ಮಾಡ್ಕೊಂಡ ನಂತರ ಸ್ವಲ್ಪ ಆಯಿಲ್ನಲ್ಲಿ ಮಸಾಲೆ ಕೂಡ ಹಾಕಿ ಮ್ಯಾಗ ಸ್ವಲ್ಪ ಕಸ್ತೂರಿ ಮೆಂತೆ ಹಾಕಿ ಚೆನ್ನಾಗಿ ಕುಕ್ ಆದ ನಂತರ ಸ್ವಲ್ಪ ನೀರು ಹಾಕಿ ಅದರ ನಂತರ ಎಲ್ಲ ವೆಜಿಟೇಬಲ್ಸ್ ಹಾಕಿದ್ದೇನೆ. ಅರ್ಧ ತಾಸ್ಕಿಂತ 10-15 ನಿಮಿಷ ಅಷ್ಟೇ ಕುಕ್ ಮಾಡಿದ್ದೇನೆ. ಅತಿ ಕುಕ್ ಆದರೆ ಚೆನ್ನಾಗಿ ಹತ್ತೋದಿಲ್ಲ. ಇವತ್ತಿನ ಮೆನು ತುಂಬ ಅಂದರೆ ತುಂಬ ಟೇಸ್ಟಿ ಇತ್ತು. ಹೊಸ ರೆಸಿಪಿ ಇದು ನನ್ನ ಫೇವ್ರೆಟ್ ರೆಸಿಪಿ. ಇದು ನೀವು ಮನೆಯಲ್ಲಿ ಕೂಡ ಟ್ರೈ ಮಾಡಿರಿ. ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ. ಇದು ಚಪಾತಿ ಜೊತೆ ಅಥವಾ ರೈಸ್ ಜೊತೆ ಕೂಡ ನೀವು ತಿನ್ಬೋದು, ಅಥವಾ ಪೂರಿ ಜೊತೆ ಕೂಡ ತಿನ್ಬೋದು. ತುಂಬ ಅಂದರೆ ತುಂಬ ಟೇಸ್ಟ್ ಹತ್ತುತ್ತೆ. ಇವತ್ತು ನನಗಂತೂ ಡೆಫಿನೆಟ್ಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ ಥರ ಕೂಡ ಅಷ್ಟೇ ಇಷ್ಟ ಆಯಿತು. ಸ್ಪೈಸಸ್ ಕೂಡ ಜಾಸ್ತಿ ಹಾಕಿದ್ದಿಲ್ಲ, ಮೀಡಿಯಮ್ ಹಾಕಿದ್ದೆ, ಅಂದರೂ ಕೂಡ ಟೇಸ್ಟ್ ಆಗಿತ್ತು. ನಿಮ್ಗೆ ಎಷ್ಟು ಬೇಕು ಅಷ್ಟು ಸ್ಪೈಸಸ್ ಹಾಕೋಬೋದು. ಈ ನನ್ನ ಮಿನಿ ವ್ಲಾಗ್ ಇವತ್ತಿನ ವೆಜ್ ಕುರ್ಮಾ ರೆಸಿಪಿ ನಿಮ್ಗೆ ಖಂಡಿತ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ಸಬ್ಸ್ಕ್ರೈಬರ್ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು.